ಮೇಡಮ್, ಈಗ ನಾವು ಕೇಳಿದಾಗೆ ಸಣ್ಣ ಪುಟ್ಟ ಕಾರಣಗಳಿಗೆ ಮಾತ್ರ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಿತ್ತು. ಸಣ್ಣ ಸಣ್ಣ ಕಾರಣಗಳು ಅನ್ನುವಂಥದ್ದನ್ನ ನಿವೇದಿತಾ ಮತ್ತು ಚಂದನ್ ತುಂಬಾ ಸರಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಸೊ ಈ ವಿಚ್ಛೇದನ ಹಂತಕ್ಕೆ ಬರುವಂತಹ ಪ್ರಮುಖ ಕಾರಣ ಏನಾಗಿತ್ತು? ಯಾಕಂತಂದ್ರೆ ಒಂದು ಮಾಹಿತಿ ಪ್ರಕಾರ ಫ್ಯಾಮಿಲಿ ಪ್ಲಾನಿಂಗ್ ಸಮಸ್ಯೆ ಏನಾದ್ರು ಇತ್ತ, ಮತ್ತೆ ಮಗು ವಿಚಾರವಾಗಿ ಏನಾದ್ರು ಅವ್ರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿತ್ತ ಅನ್ನುವಂಥದ್ದು ಮೇಡಮ್. ಇಟ್ಸ್ ನಾಟ್ ಟ್ರೂ. ನನಗೆ ಗೊತ್ತಿರೋ ಮಟ್ಟಕ್ಕೆ ಆ ಥರದ್ದೇನೂ ಇಲ್ಲ. ಅವ್ರಿಗೆ ಈಚ್ ಹ್ಯಾಸ್ ದೇರ್ ಓನ್ ಡಿಫ್ರೆನ್ಸ್. ಒಂದೊಂದ್ಸಲ ಅವ್ರಿಗೆ ಹಿಂಗೆ ಮಾಡ್ಬೇಕಂದ್ರೆ ಹೀ ಸೇಸ್ ಓಕೆ ನೀನು ಮಾಡು, ನನಗಿದು ಇಷ್ಟ ಇಲ್ಲ ಅಂತ. ಅದೇ ಥರ ಅವ್ರು ಮಾಡ್ಬೇಕಂದ್ರೆ ನೀವು ಮಾಡಿ, ನನಗಿಷ್ಟ ಇಲ್ಲ. ಅರ್ಥ ಆಯ್ತಾ? ದ ಡಿಫ್ರೆನ್ಸಸ್ ಇಸ್ ಲೈಕ್ ದಟ್. ಇಟ್ ಈಸ್ ನಾಟ್ ಟೂ ವಾಸ್ಟ್. ಬಟ್ ಏನಂದರೆ ದೇ ರೆಸ್ಪೆಕ್ಟ್ ಈಚ್ ಅದರ್ ಬಿಕಾಸ್ ದೇ ಆರ್ ಮೆಚ್ಯೂರ್ಡ್ ಇಂಡಿವಿಜುವಲ್ಸ್. ಪದೇ ಪದೇ ಕ್ಲಾಶ್ ಬೇಡ. ದೇ ಡೋಂಟ್ ವಾಂಟ್ ಇನ್ಡಿಫ್ರೆನ್ಸಸ್ ಕಮ್ಮಿಂಗ್ ಇನ್ ದೇರ್ ವೇ. ಅದಕ್ಕೋಸ್ಕರ ಇದೊಂದು ಐ ಫೀಲ್ ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಮೂವ್. ಅಂದರೆ ದೇ ಹ್ಯಾವ್ ಟ್ರೈಡ್ ಹಾರ್ಡ್, ಆಗಲಿಲ್ಲ ಜೊತೆಗಿರೋಕ್ಕೆ. ದೆನ್ ದೇ ಹ್ಯಾವ್ ಡಿಸೈಡೆಡ್, ಇಬ್ಬರೇ ಡಿಸಿಷನ್ ತಗೊಂಡಿರೋದು. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಸಂಬಡಿ, ನೋ ಥರ್ಡ್ ಪರ್ಸನ್, ನೋ ಥರ್ಡ್ ಪಾರ್ಟಿ. ಧನೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪಾರ್ಟಿ ಇವರೇ ಕೂತ್ಕೊಂಡು ನೀವು ನೋಡಿರ್ತೀರ, ದೇ ಓಲ್ಡ್ ಇನಫ್ 25 ಆ್ಯಂಡ್ 34 ಅಂದರೆ ದೇರ್ ಓಲ್ಡ್ ಇನಫ್ ಟು ಡಿಸೈಡ್ ಆ್ಯಂಡ್ ದೇ ಹ್ಯಾವ್ ಡಿಸೈಡೆಡ್ ದೇರ್ ಲೈಫ್. ಇದೇ ಬೇಕು ಅಂತ. ನಾವು ಸುಮ್ಮನೆ ಕೇಸಸ್ ಬಂದಿದ ತಕ್ಷಣ ತಗೊಳ್ಳಲ್ಲ. ವಿ ಆಲ್ಸೋ ಸಿಟ್ ಡೌನ್, ಡಿಸ್ಕಸ್ ವಿತ್ ದೆಮ್ ಆ್ಯಂಡ್ ಸಿ ವೆದರ್ ದಿಸ್ ಕ್ಯಾನ್ ಬಿ ಡನ್, ದಟ್ ಕ್ಯಾನ್ ಬಿ ಡನ್. ಕೆಲವೊಂದು ಸಲ ವಿ ನೋ ವೆನ್ ಅ ಪರ್ಸನ್ ಲವ್ ಈಚ್ ಅದರ್ ಸೋ ಮಚ್. ಅಂದರೆ ನಾವು ಹೇಳ್ತೀವಿ ಸ್ವಲ್ಪ ಟೈಮ್ ತಗೊಳ್ಳಿ, ನೀವು ಯು ಯೋರ್ ಸೆಲ್ಫ್ ವಿಲ್ ನೋ ವೆದರ್ ಯು ಲವ್ ದಟ್ ಪರ್ಸನ್ ಆರ್ ನಾಟ್. ಅದು ಅನಿಸುತ್ತೆ, ನಮಗೆ ಬಿಟ್ಟಿರೋಕ್ಕಾಗಲ್ಲ ಅಂತ. ಈಗ ನಿಜವಾಗ್ಲೂ ಅವ್ರಿಗೆ ಈಗಲೂ ಅನಿಸಿದ್ರೇನು ದೇ ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್ ಟುಗೆದರ್. ಇನ್ ಮೆನಿ ಆಫ್ ಆ ಕೇಸಸ್ ಹಂಗೂ ಆಗಿದೆ. ಕೆಲವೊಂದು ಸಲ ಗಂಡ ಮಾತಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ದೇ ಗೋ ಫ್ರಮ್ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಆ್ಯಂಡ್ ಹಸ್ಬೆಂಡ್ ಇಸ್ ನೈಸ್ ಇನಫ್ ಟು ಗಿವ್. ಕೆಲವು ಕೇಸಲ್ಲಿ ನಾನು ಹೇಳ್ತಾ ಇರೋದು, ಇಟ್ ಈಸ್ ನಾಟ್ ಇದು. ಸೊ ಇನ್ ಸಚ್ ಕೇಸಸ್ ಯು ಮಸ್ಟ್ ರೆಸ್ಪೆಕ್ಟ್ ದೆಮ್. ಆಮೇಲೆ ಇದು ಡೈವರ್ಸ್ ಆದ ನಂತರ ಜೊತೆಗೂ ಬಂದಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ದ್ಯಾಟ್, ಐ ಆಮ್ ನಾಟ್ ಕಂಪೇರಿಂಗ್ ವಿತ್ ಎನಿಬಡಿ. ಏನಕ್ಕೆ ನಾನು ಐ ಮೀನ್ ವೈ ಐ ಸೇ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಪ್ರತಿಯೊಬ್ಬ ಮನುಷ್ಯನೂ ಡಿಫ್ರೆಂಟ್ ಇದಿದೆ. ಲಾ ನಮಗೊಂದು ಇದೆ, ಲಾ ಇಸ್ ಫಾರ್ ಎವ್ರಿಬಡಿ. ಬಟ್ ನಮ್ಮ ಥಾಟ್ಸು ಥಿಂಕಿಂಗ್ ಎಲ್ಲ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ. ಅದನ್ನು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಹೇಳೋದಕ್ಕಿಂತ ಯು ಕ್ಯಾನ್ ಬಿ ಫ್ರೀ ಆ್ಯಂಡ್ ಡೂ ವಾಟ್ ಯು ವಾಂಟ್ ಇನ್ ಲೈಫ್ ಆ್ಯಂಡ್ ಅಚೀವ್, ಬಿಕಾಸ್ ದೇ ಆರ್ ಆನ್ ದ ಕ್ರಿಯೇಟಿವ್ ಸೈಡ್. ಬೋತ್ ಆರ್ ಹೈಲಿ ಕ್ರಿಯೇಟಿವ್. ನೀವೇ ನೋಡಿದರೆ 5 ನಿಮಿಷಕ್ಕೆ ಚಂದನ್ ಇದು ಮಾಡ್ತಾರೆ, ಐ ಮೀನ್ ಎನಿ ಸಾಂಗ್ ಅಲ್ವಾ? ಅದೇ ಥರ ಅವರು ಬಿಕಾಸ್ ದೇವ್ ಅಚೀವ್ಡ್ ಸೋ ಮಚ್ ಇನ್ ದರ್ ಲೈಫ್. ಈಗ ಆಗಲೇ ಅವ್ರ ಫ್ಯಾನ್ ಫಾಲೋವರ್ಸ್ ಅಂತೂ ಸಿಕ್ಕಾಪಟ್ಟೆ ಇಬ್ಬರಿಗೂ ಅಲ್ವಾ? ಮೇಡಮ್, ಒಂದು ಅಂದ್ರೆ ನಿವೇದಿತಾ ಅವರಿಗೆ ಇರುವಂತಹ ಒಂದಿಷ್ಟು ಮಾಹಿತಿ ಪ್ರಕಾರ ಅವ್ರಿಗೆ ಅಂದರೆ ಆ್ಯಸ್ ಯೂಶುವಲ್ ಸಿನಿಮಾದ ಮೇಲೆ ಆಸಕ್ತಿ ಇರುವಂಥದ್ದು, ನೀವು ಹೇಳಿದಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಕೆಲಸ ಮಾಡ್ಬೇಕನ್ನೋಂಥದ್ದು ಇರೋದು. ಅವ್ರು ಹೀರೋಯಿನ್ ಆಗಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋಂಥ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಅದು ಮದುವೆ ಅನ್ನೋಂಥ ಹಂತದಲ್ಲಿ ಎಲ್ಲ ಒಂದು ಕಡೆ ಆ ಸಾಧ್ಯತೆಗಳಿಗೆ ಅವಕಾಶ ಇರುತ್ತೋ ಇಲ್ವೋ ಅನ್ನೋವಂತಹ ಅಭಿಪ್ರಾಯಕ್ಕೂ ಕೂಡ ಇಂತಹ ನಿಲುವಿಗೆ ಬಂದರು ಅನ್ನುವಂಥ ಮಾಹಿತಿ ಮೇಡಮ್. ಖಂಡಿತ ಇಲ್ಲ. ಇಬ್ಬರು ಜೊತೆಗೆ ಒಂದು ಸಿನಿಮಾ ಮಾಡಿದ್ರು ಅಂತಲೂ ಕೇಳಿದ್ದೀನಿ, ಮಾಡಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಅದಂತ ಇಲ್ಲ. ಖಂಡಿತ ಚಂದನ್ ಇಸ್ ಬ್ರಾಡ್ ಮೈಂಡೆಡ್ ಎನಫ್ ಟು ಐ ಮೀನ್ ಅಲೋ ಹರ್ ಟು ಎಂಟರ್ ದ ಫಿಲ್ಮ್ಸ್ ಆ್ಯಂಡ್ ಆಲ್. ಅದೇನು ರೀಸನ್ನೇ ಅಲ್ಲ. ಎಲ್ಲೂ ಅವ್ರಿಗೆ ದೇ ಆರ್ ನಾಟ್ ಏಬಲ್ ಟು ಗಿವ್ ಇನಫ್ ಟೈಮ್ ಟು ಈಚ್ ಅದರ್ ಬಿಕಾಸ್ ಬೋತ್ ಆರ್ ಹೈಲಿ ಕ್ರಿಯೇಟಿವ್. ಅದೊಂದೇ ರೀಸನ್ನು. ಅಲ್ಲದೆ ಬೇರೆ ಏನು ಈ ಮೀಡಿಯಲ್ಲಿ ಹೇಳಿದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಪೇನ್ಫುಲ್ ಆಲ್ಸೋ. ಅವ್ರನ್ನ ಈ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ದೇ ವಿಲ್ ಜಸ್ಟ್ ಡೆಫಿನೆಟ್ಲಿ ಕಮ್ ಔಟ್. ದೇ ಆರ್ ಫ್ರೆಂಡ್ಸ್, ದೇ ವಿಲ್ ರಿಮೇನ್ ಫ್ರೆಂಡ್ಸ್. ಅದೊಂದು ಮಾತ್ರ ಹೇಳ್ತೀನಿ.